ತಿನ್ನೋ ಮಟೀರಿಯಲ್ ಇದು ನಮ್ ಚಾಪ್ಟರ್. ಹಿಂದ್ಗಡೆಯಿಂದ ರಾಡ್ ತೋರಿಸ್ಬಿಟ್ಟು ಆ ಕಡೆ ಈ ಕಡೆ ಸಪೋರ್ಟ್ ಕೊಟ್ಟು ಕೆಳಗಿಂದ ಬೆಂಕಿ ಹಾಕ್ಬಿಡದ. ಉಪ್ಪು ಹುಳಿ ಖಾರ ಎಲ್ಲ ತಗೊಂಡು ಹೋಗಿರ್ತೀವಿ, ಅಲ್ಲಿ ಹಾಕೊಂಡು ತಿನ್ಬಿಡೋದು. ಫ್ರೆಶ್ ಬಿಸಿ ಬಿಸಿ ಚೆನ್ನಾಗಿರುತ್ತಲ್ಲ ತಾತ. ಇವನ್ ಬಾಯಲ್ಲಿ ನೀರು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇದು ಡೇ 3. ಡೇ 1 ಡೇ 2ನ ನಾವು ಲಾಸ್ಟ್ ವೀಡಿಯೋದಲ್ಲಿ ಕವರ್ ಮಾಡಿದ್ವಿ. ಡೇ 3 ಏನಾಯಿತು ಅಂದರೆ ನಮ್ಮ ಫ್ರೆಂಡ್ಸ್ದು ಬೇರೆ ಪ್ಲ್ಯಾನ್ ಇತ್ತು, ನಮ್ಮದು ಬೇರೆ ಪ್ಲ್ಯಾನ್ ಇತ್ತು. ಆ್ಯಸ್ ದ ಡಿಸ್ಟೆನ್ಸ್ ಮತ್ತು ಟೈಮ್ ನಮ್ಮಿಬ್ರದ್ದು ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಥರ ಇತ್ತು. ಸೊ ಬೆಳಗ್ಗೆ ನಾವು 5 ಗಂಟೆಗೆ ಎದ್ದು ಎಲ್ಲರೂ ಮಲ್ಕೊಂಡಿದ್ದಾಗಲೇ ಅವ್ರಿಗೆಲ್ರಿಗೂ ಟಾಟಾ ಬಾಯ್ ಬಾಯ್ ಗೆಳೆಯರೆ ಅಂತ ಹೇಳಿ ನಾವು ಹೋದೋ ಸಕಲೇಶ್ಪುರದ ಎತ್ತಿನ ಭುಜ ಎಂಬ ಟ್ರಕ್ಕಿಂಗ್ಗೆ. ಈ ಟ್ರಕ್ಕಿಂಗ್ನು ಸಹ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡು ಹೋಗಿರಬೇಕು. ವಿತೌಟ್ ಬುಕ್ಕಿಂಗ್ ಅರ್ಲೋ ಇರಲ್ಲ. ಅಲ್ಲಿ ಒಬ್ಬರು ಗೈಡ್ ಅಂತ ಯಾರೂ ಬರಲ್ಲ, ನಾವೇ ದಾರಿ ಹುಡ್ಕೊಂಡು ನಾವೇ ಹೋಗಬೇಕು. ಸೊ ಲೈಕ್ 250 ರುಪೀಸ್ ಆಗ್ಬೋದು ಬುಕ್ಕಿಂಗು. ಮಾತ್ರ ಒಳ್ಳೆ ಪ್ಲೇಸ್ ಇದು, ಒಳ್ಳೆ ಟೈಮಲ್ಲಿ ಹೋದರೆ ಒಳ್ಳೆ ವ್ಯೂ ಕಾಣಿಸುತ್ತೆ. ಬನ್ನಿ ಹೋಗೋಣ. ಸೊ ಗೈಸ್, ನೀವು ನೋಡಿದ್ರಲ್ಲ ಆಗಲೇ ಕೊಟ್ಟಿಗೆ ಹರದ ಹತ್ರ ಒಂದು ಹೋಟ್ಲಲ್ಲಿ 2 ಮಂಗಳೂರು ಬಂದು ತಿನ್ಕೊಂಡು ಇಡ್ಲಿ ತಿನ್ಕೊಂಡು ಸೈಕಾಗಿತ್ತು ಮಾತ್ರ. ನಾವು ಹಂಗೆ ಸ್ಟ್ರೈಟ್ ಹೋದರೆ ಧರ್ಮಸ್ಥಳ ಇದು ಚಾರ್ಮಡಿ ಘಾಟ್ ಹತ್ರ ಹೋಗ್ಬೋದಾಗಿತ್ತು. ಗೈಸ್, ಡೇ 3 ಆಫ್ ಟ್ರೆಕ್ಕಿಂಗ್ ಆಲ್ ದ ಮೌಂಟೇನ್ಸ್ ಅಂಟಿಲ್ ಮೈ ಲೆಗ್ ಬ್ರೇಕ್. ನಮ್ಮ ಫ್ರೆಂಡ್ಸಿಂದ ನಾವು ಸಪ್ರೇಟಾಗಿ ಲೈಕ್ ದಿಸ್ ಈಸ್ ನಾವು ಟ್ರಿಕ್ಕಿ. ಇಲ್ಲೊಂದು ದಾರಿ ಐತೆ, ಇಲ್ಲೊಂದು ದಾರಿ ಐತೆ. ಇದು ಯಾರ್ದು ಹೋಮ್ ಸ್ಟೇ, ಇದೇ ಟ್ರೈಲ್. ಐ ಆಮ್ 100% ಶೋರ್ ಬ್ರೋ. ಅವರೆಲ್ಲ ಚಿಕ್ಕಮಂಗ್ಳೂರ್ಗೆ ಹೋಯ್ತಾರಂತೆ. ಅವರು ಲೇಟ್ ನೈಟ್ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಹೋಗಿದ್ರು. ಫುಲ್ ಎಂಜಾಯ್ ಮಾಡಿ ಮಲ್ಕೊಂಡಿದ್ದಾರೆ. ಈಗಲೂ ಮಲ್ಕೊಂಡಿರ್ತಾರೆ ಮೋಸ್ಟ್ಲಿ. ಡೆಡ್ಲಿ. If this is not a trail, then where else is a trail? Guys, this thing is looking so creepy and deadly. You are making it sound like a horror movie, bro. No one is behind us, no one is front us. We are the front going. Hello. The red mark. Oh, the tree fall, landslide. What is this? Guys, the tree has fallen, but we have found the another route. See, this is an active footprint and sliding action going on here. So I can clearly say that we can go from here, but I don't want to take risk alone. I want some another team to join with me. Let's wait. ದಾರಿ ಐತಿ ನೋಡ. ಓಕೆ ಗೋ ಬ್ರೋ. Finally somehow made it. See there, I think, see that big log. ಅಲ್ಲಿ ದೊಡ್ಡ ಮರನೇ ಬಿದ್ದೋಗಿದೆ. ಇಲ್ಲಿ ಚಿಕ್ಕ ಮರ, ದೊಡ್ಡ ಮರ, ಚಿಕ್ಕ ಮರ. ಸೊ ಕೊನೆಗೂ ಮೇಲ್ಗಡೆ ಬಂದಾಗ ಧೈರ್ಯ ಬಂದಿಂಗಂತ ಆಯಿತು ನಮಗೆ, ಸರಿಯಾದ ದಾರಿಲಿ ಬಂದೋ ಅಂತ. ಸೊ ಏನಾಗಿತ್ತು ಅಂದರೆ ಮಳೆ ಬಿದ್ದು ಗಿಡ ಮರಗಳೆಲ್ಲ ರೋಡ್ ಬ್ಲಾಕ್ ಆಗಿಬಿಟ್ಟಿತ್ತು. ನಮಗೆ ತುಂಬ ಭಯ ಆಯ್ತಾಯಿತ್ತು. ಅಂದರೂ ಹಿಂದೆಗಡೆ ಯಾರೋ 4 ಜನ ಬಕ್ರಗಳು ಬರ್ತಾಯಿದ್ರು, ಅವ್ರನ್ನ ಎತ್ತಾಕೊಬಂದು ಲೈಕ್ ಕಳೆದೋದ್ರೆ ಒಬ್ಬರೇ ಕಳೆದೋಗ್ಬೇಕು, ಇನ್ನೂ ಒಂದು 4-5 ಜನ ಸೇರಿ ಕಳೆದೋಗೋಣ ಅಂತ. ನೋಡ್ರಿ ವ್ಯೂ ಹೆಂಗೈತೆ, ಎಪಿಕ್. ಈಗ ಟೈಮ್ ಸುಮಾರು 9 ಗಂಟೆ ಆಗಿರ್ಬೋದು. ನಾವು ನಾಣ್ಯ ಭೈರವೇಶ್ವರ ದೇವಸ್ಥಾನನೇ ಈ ಟ್ರಕ್ದು ಸ್ಟಾರ್ಟಿಂಗ್ ಪಾಯಿಂಟು. ಅಲ್ಲಿ ಗಾಡಿನ ಹಾಕಿ ಪಾರ್ಕಿಂಗ್ ಅವ್ರಿಗೆ ದುಡ್ಡನ್ನ ಕೊಟ್ಬಿಟ್ಟು ಹಂಗೆ ನಡ್ಕೊ ಬರ್ತಾಯಿದ್ರೆ 2 ಕಿಲೋಮೀಟ್ರು ಶಾರ್ಟೆಸ್ಟ್ ಟ್ರಕ್ಕು. ಯಾರು ಹತ್ತಕ್ಕಾಗದೇ ಇರೋವಂಥವ್ರು ಈ ಟ್ರಕ್ನ ಆರಾಮಾಗಿ ಹತ್ಬೋದು, ಯಾಕೆಂದರೆ ಇದು ಬಿಗಿನರ್ಸ್ಗೆ ಅಂತ. ನೀವು ಡೈರೆಕ್ಟು ನೇತ್ರಾವತಿ, ಕುದುರೆಮುಖ, ಕುಮಾರ ಪರ್ವತ ಇಂಥದಕ್ಕೆಲ್ಲ ಹೋಗಬೇಡಿ. ಸ್ಟಾರ್ಟಿಂಗ್ ಇದಕ್ಕೆ ಬನ್ನಿ, ಸಖತ್ ಈಸಿಯಾಗಿರುತ್ತೆ ಮಾತ್ರ. ಆದರೆ ಸ್ವಲ್ಪ ಲೀಚಸ್ ಇರುತ್ತೆ. ನೇತ್ರಾವತಿಲಿ ಅಷ್ಟೊಂದು ಲೀಚಸ್ ಸಿಗಲಿಲ್ಲ ನಮಗೆ, ಆದರೆ ಈ ಟ್ರಕ್ಕಲ್ಲಿ ಸಖತ್ ಲೀಚಸ್ ಸಿಕ್ತು.
ಒಂದು 4 ಫೋಟೋಗಳನ್ನ ಕ್ಲಿಕ್ ಮಾಡಿಸ್ಕೊಂಡು ಹೋದೋ. ಲೈಕ್ ಒಳ್ಳೆ ವ್ಯೂ ಇತ್ತು. ನಾವು ಮೇಲ್ಗಡೆ ಎತ್ತಕ್ಕೆ ಹೋಗಿಲ್ಲ, ಯಾಕೆಂದರೆ ನಮಗೆ ನೆನ್ನೆ 2-3 ದಿವಸದಿಂದ ಕಂಟಿನ್ಯೂಸ್ ಆಗಿ ಬೆಟ್ಟಗಳನ್ನ ಹತ್ತಿ ಕಾಲೆಲ್ಲ ಕ್ರ್ಯಾಂಪ್ಸ್ ಬಂದ್ಬಿಟ್ಟಿತ್ತು. ಲೈಕ್ ಸೈಡಿಂದ ಮೋಡಗಳು, ಲೈಕ್ ಒಳ್ಳೆ ಸ್ಕೈ ವ್ಯೂ ಕಾಣಿಸ್ತಾ ಇತ್ತು ಮಾತ್ರ. ಅಂದರೂ ನನಗೆ ಗೊತ್ತಿಲ್ಲದಂಗೆ ನನ್ನ ಶೂ ಅಲ್ಲಿ 2 ಲೀಚ್ಗಳು ಸೇರ್ಕೊಬಿಟ್ಟಿತ್ತು. ಆ 2 ಲೀಚ್ಗಳು ಎಷ್ಟು ರಕ್ತ ಕುಡ್ದಿತ್ತು ಅಂದರೆ ಫುಲ್ ದಪ್ಪ ಆಗ್ಬಿಟ್ಟಿತ್ತು ಕುಡ್ದು. ಸೈಜ್ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಒಂದು ಕೈ ಎಷ್ಟು ಅಗಲ ಆಗ್ಬಿಟ್ಟಿತ್ತು ಅಂದರೆ ಲೈಕ್ ಜಾಸ್ತಿ ದಪ್ಪ ಆಗ್ಬಿಟ್ಟಿತ್ತು. ತೋರಿಸ್ತೀನಿ ನಿಮಗೆ ಮುಂದೆ. ವ್ಯೂ ನೋಡಿ, ಈಗ ವ್ಯೂ ಮಾತ್ರ ಎಂಜಾಯ್ ಮಾಡಿ ಗಾಯ್ಸ್, ಸೈಕ್ ಅಲ್ಲ. ಬೆಟ್ಟನ ಬೇಗ 11 ಗಂಟೆ ಅಷ್ಟರಲ್ಲಿ ಇಳ್ದು 12:30 ಅಷ್ಟರಲ್ಲಿ ಅಲ್ಲಿಂದ ಹೊರಟು ಹೋಗ್ಬೇಕಾದ್ರೆ ಬೆಟ್ಟದ ಭೈರವೇಶ್ವರ ಸ್ಪಾಟ್ ನೋಡೋಣ, ಲವ್ ಮಾಕ್ಟೈಲ್ ಥರ ಒಂದು ವಿಡಿಯೋ ತಗೊಳ್ಳೋಣ ಅಂತ ಬಂದರೆ ಗಾಯ್ಸ್, ಗುರುವಾರ ದಿನ ಲೈಕ್ ಟ್ಯೂಸ್ಡೇ ಬಂದಿದ್ದೀವಿ. ಟ್ಯೂಸ್ಡೇನು 4-5 ಕಪಲ್ಸ್ ಫೋಟೋ ಶೂಟ್ ಮಾಡಿಸ್ತಿದ್ದಾರೆ. ಯಾರೋ ಇಲ್ಲಿಂದ ಒಂದು ಕಡೆ ಡ್ರೋನ್ ಆಡಿಸ್ತಾರೆ, ಅಲ್ಲಿ ಕೂತ್ಕೊಬಿಡಿ ಸರ್, ಇಲ್ಲಿ ಬನ್ನಿ ಅಂತಾರೆ. ಲೈಕ್ ಫುಲ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಬಿಡೋರು ಇದನ್ನ ಸ್ಪಾಟು. ನಮ್ಗೆ ಫೋಟೋ ತಗೊಳಕ್ಕೆ ಆಗಲಿಲ್ಲ ಕೊನೆಗೂ. ಲೈಕ್ ಅರ್ಧ ಗಂಟೆ 3/4 ಗಂಟೆ ಕಾಯ್ದು. ಲೈಕ್ ಎಲ್ಲ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಬಂದು ಡ್ರೋನ್ ಹಾರಿಸ್ತಾಯಿದ್ರು. 100 ಅಡಿ 200 ಅಡಿ 500 ಅಡಿ ಗಂಟೆ ಹಾರಿಸ್ತಾನೆ ಇದ್ರು. ಏನೋ ನಾವು ಯಾವ್ದಾದ್ರು ಕಪ್ಪಲ್ ಆದಾಗ ನಾವು ಹೋಗಿ ಫೋಟೋಶೂಟ್ ಮಾಡಿಸೋದ್ರಾಯ್ತು ಬಿಡಿ. ಲೈಕ್ ಓಕೆ ಹೋಗ್ಲಿ ಬಿಡಪ್ಪ ದೇವ್ರೆ ಅಂತ ಬರ್ಬೇಕಾದ್ರೆ ನಾವು ಹಾಸನ ಹತ್ರ ಮಿಸ್ ಆಗಿ ಗೂಗಲ್ ತೋರಿಸಿದ ರೂಟಿಂದ ಒನ್ ವೇಲ್ ಬಂದಿದ್ದಕ್ಕೆ ಪೊಲೀಸವರು ಹಿಡಿದ್ಬಿಟ್ಟು 200 ರೂಪಾಯಿ ಫೈನ್ನ ಜೋಬಲ್ಲಿ ಇಸ್ಕೊಂಡ್ರು, ರೆಸಿಪ್ಟ್ ಕೊಡಲಿಲ್ಲ. ಅದಾದಮೇಲೆ ಹಾಸನ ಹತ್ರ ನಾವು ಎಂಪೈರ್ ಹತ್ರ ಬಂದು ಊಟ ಮಾಡಿಕೊಂಡು ಚೆನ್ನಾಗಿ. ಸೊ ಗಾಯ್ಸ್, ನಾನು ಮಾಡೋ ವ್ಲಾಗ್ಸ್ ನಿಮಗೆ ಇಷ್ಟ ಆದರೆ ಮನಸ್ಫೂರ್ತಿಯಿಂದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, 4-5 ಜನ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಥರ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ ತರ್ತಾ ಇರ್ತೀನಿ. ಲೈಕ್ ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ನಿಮ್ಮ ಕರ್ನಾಟಕದ ಮಿಸ್ಟರ್ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.